ಮಾರುಕಟ್ಟೆಯಲ್ಲಿ ತಾವು ಇಷ್ಟಪಟ್ಟು ಖರೀದಿಸೋ ವಸ್ತು ಅಸಲಿಯೋ ನಕಲಿಯೋ ಅಂತ ಅದೆಷ್ಟೋ ಜನರಿಗೆ ಗೊತ್ತಾಗಲ್ಲ. ಚಿತ್ರದುರ್ಗದಲ್ಲೂ ಒಂದು ನಕಲಿ ಕಾರ್ಖಾನೆ ಜನರನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಚಾಕ್ಲೇಟ್ ಪ್ರಿಯರು ಈ ಸ್ಟೋರಿಯನ್ನ ನೋಡಲೇಬೇಕು. ನೋಡ್ತಿದ್ರೆ ಬಾಯಲ್ಲಿ ನೀರು ಸುರಿಸುವ ಚಾಕ್ಲೇಟ್, ನೂರಾರು ಬಕೆಟ್ಗಳಲ್ಲಿ ತುಂಬಿರುವ ಕಚ್ಚಾ ವಸ್ತು, ಪ್ಯಾಕ್ ಆಗಿ ಇನ್ನೇನು ಮಾರುಕಟ್ಟೆಗೆ ಲಗ್ಗೆ ಇಡೋಕೆ ರೆಡಿಯಾಗಿರೋ ಚಾಕ್ಲೇಟ್ಸ್. ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಚಾಕ್ಲೇಟ್ ತಯಾರಿಸೋ ಕಾರ್ಖಾನೆ ಅಂತ ನಿಮಗನಿಸ್ಬಹುದು. ಆದ್ರೆ ಇದು ಬಾಯಿಗೆ ಸಿಹಿ ಕೊಡೋ ಚಾಕ್ಲೇಟ್ ಅಲ್ಲ, ಬದಲಾಗಿ ಬಾಳಿಗೆ ಕೊಳ್ಳಿ ಇಡುವಂತ ಚಾಕ್ಲೇಟ್. ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ಗಳ ಉತ್ಪಾದನಾ ಜಾಲ ಪತ್ತೆ. ವಿವಿಧ ಚಾಕ್ಲೇಟ್ ಬ್ರ್ಯಾಂಡ್ಗಳನ್ನೇ ನಕಲಿ ಮಾಡಿ ಮಾರಾಟ. ಇಲ್ಲಿ ಹೀಗೆ ಕಾಣ್ತಿರೋ ಚಾಕ್ಲೇಟ್ಗಳೆಲ್ಲ ಅಸಲಿಯಲ್ಲ, 100% ನಕಲಿ. ಚಿತ್ರದುರ್ಗದಲ್ಲಿ ನಕಲಿ ಚಾಕ್ಲೇಟ್ಗಳ ಉತ್ಪಾದನಾ ಜಾಲ ಪತ್ತೆಯಾಗಿದೆ. ವಿವಿಧ ಚಾಕ್ಲೇಟ್ ಬ್ರ್ಯಾಂಡ್ಗಳನ್ನೇ ನಕಲಿ ಮಾಡಿ ಮಾರಾಟ ಮಾಡಲಾಗ್ತಿದೆ. ಮುರುಘಾ ರಾಜೇಂದ್ರ ಆಯಿಲ್ ಇಂಡಸ್ಟ್ರೀಸ್ ಬಳಿಯ ಶೆಡ್ನಲ್ಲಿ ಈ ಆಘಾತಕಾರಿ ನಕಲಿ ಚಾಕ್ಲೇಟ್ ಜಾಲ ಬೀಡುಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಬಳಿಯ ಮುರುಘಾ ರಾಜೇಂದ್ರ ಆಯಿಲ್ ಇಂಡಸ್ಟ್ರೀಸ್ ಸಮೀಪ ಮಕ್ಕಳ ಜೀವಕ್ಕೆ ಹಾನಿಕಾರಕವಾದ ಚಾಕ್ಲೇಟ್ ತಯಾರಿಸುವ ಶೆಡ್ ಇದೆ. ಚಿತ್ರದುರ್ಗದಲ್ಲಿ ಮೊಂಬತ್ತಿ ಅಗರಬತ್ತಿ ಮಾಡ್ತೀವಿ ಅಂತ ನಕಲಿ ಡೂಪ್ಲಿಕೇಟ್ ಚಾಕ್ಲೇಟ್ ತಯಾರು ಮಾಡಲಾಗ್ತಿದೆ. ಇಂಡಸ್ಟ್ರೀಸ್ ಹಿಂಭಾಗದಲ್ಲಿ ಚಾಕ್ಲೇಟ್ ಉತ್ಪಾದನಾ ಕಚ್ಚಾ ವಸ್ತು ಪತ್ತೆಯಾಗಿದೆ. ಈ ಚಾಕ್ಲೇಟ್ ತಯಾರಿಕೆಗೆ ಹೊಂಗೆ ಹಾಗೂ ಹುಣಸೆ ಬಳಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾಹಿತಿ ಮೇರೆಗೆ ಕಚ್ಚಾ ವಸ್ತು ಗೋಡೌನ್ಗೆ ಪ್ರಜಾ ಕಲ್ಯಾಣ ಸಮಿತಿ ಕಾರ್ಯಕರ್ತರು ಲಗ್ಗೆ ಇಟ್ಟಿದ್ದಾರೆ. ಈ ವೇಳೆ ಎಕ್ಸ್ಪೈರ್ ಚಾಕ್ಲೇಟ್ಗೆ ಹೊಸ ಕವರ್ ಹಾಕಿ ಮಾರ್ತಾ ಇರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಚಾಕ್ಲೇಟ್ ತಯಾರಿಕಾ ವಿಧಾನ ಕೂಡ ಅನ್ಹೈಜಿನಿಕ್ ಅಂದ್ರೆ ಶುಚಿಯಾಗಿಲ್ಲ. ಚಾಕ್ಲೇಟ್ಗೆ ಪೆಟ್ರೋಕೆಮಿಕಲ್ ಮತ್ತು ದನದ ಕೊಬ್ಬು ಮಾದರಿಯ ವಸ್ತು ಬಳಸ್ತಿದ್ದಾರಂತೆ. ಇಂಥ ಚಾಕ್ಲೇಟ್ ತಿಂದ್ರೆ ಮಕ್ಕಳಿಗೆ ಕ್ಯಾನ್ಸರ್ ಬರುವುದು ಗ್ಯಾರಂಟಿ ಅಂತ ಸಮಿತಿಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ಇದೇನು ಈ ಒಂದು ವಿಷಪೂರಿತ ಚಾಕ್ಲೇಟ್ಗಳನ್ನು ಸಪ್ಲೈ ಮಾಡೋದ್ರ ಮುಖಾಂತರ ಹಳ್ಳಿಗಳಲ್ಲಿ ಅವರು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಸಪ್ಲೈ ಮಾಡಲ್ಲ. ಇದನ್ನು ಸಣ್ಣ ಪುಟ್ಟ ಅಂಗಡಿಗಳು, ಡಬ್ಬ ಅಂಗಡಿಗಳು ಏನಿರ್ತವೆ ಹಳ್ಳಿಗಳಲ್ಲಿ, ಅಂಥ ಅಂಗಡಿಗಳಿಗೆ ಇದನ್ನು ಸಪ್ಲೈ ಮಾಡ್ತಾರೆ ಅಂತಂದೇಳಿ ನಮಗೆ ಇವತ್ತು ಕೂಡ ಅನುಮಾನ ಇದೆ. ಅದು ಅಧಿಕಾರಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರು ಈ ಕಂಪ್ನಿ ಮೇಲೆ ಕ್ರಮ ಕೈಗೊಳ್ಳಬೇಕಂತಂದೇಳಿ ಈ ಮೂಲಕ ನಾನು ನಮ್ಮ ಸಮಿತಿ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸದ್ಯ ನಕಲಿ ಚಾಕ್ಲೇಟ್ ಮಾಡಿ ಮಾಡ್ತಿರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪ್ರಜಾ ಕಲ್ಯಾಣ ಸಮಿತಿ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಈ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಒಟ್ಟಾರೆ ಇನ್ಮುಂದೆ ಚಾಕ್ಲೇಟ್ ಪ್ರಿಯರು ಕೊಂಚ ಅಲ್ಲ, ಹೆಚ್ಚೇ ಜಾಗರೂಕರಾಗಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.